ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ ಲೇಟೆಸ್ಟ್ ರೆಸಿಪೀಸ್ಗಳಿಗಾಗಿ. ತಂದೂರಿ ಚಿಕನ್ ಮಾಡೋದಕ್ಕೆ ಮೊದಲು ಅಚ್ಕಾರದ ಪುಡಿ ಹಾಗೂ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿಯನ್ನು ತಗೊಳ್ಳೋಣ ಫ್ರೆಂಡ್ಸ್. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಹಾಗೂ ಕಾಳು ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ಳೋಣ ಫ್ರೆಂಡ್ಸ್. ಜೊತೆಗೆ ಚಿಕನ್ ಮಸಾಲ ಹಾಗೂ ಅರಿಶಿನದ ಪುಡಿ, ಒಂದು ನಿಂಬೆಹಣ್ಣು ಹಾಗೂ ಕರಿಬೇವಿನ ಸೊಪ್ಪನ್ನು ತಗೋತಿದ್ದೀನಿ. ಜೊತೆಗೆ ಸ್ವಲ್ಪ ಮೊಸರು ಹಾಗೂ ಚಿಕನ್. ಈಗ ಚಿಕನ್ನ ತಗೊಳ್ಳೋಣ. ಚಿಕನ್ನಿಗೆ ನಿಂಬೆಹಣ್ಣನ್ನೆಲ್ಲ ರಸವನ್ನು ಸೇರಿಸೋಣ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಕಾಳು ಮೆಣಸಿನ ಪೌಡರ್ನ ಹಾಕ್ತಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಗೇನೆ ಇದನ್ನು ಸ್ವಲ್ಪ ಹೊತ್ತು ಇಡೋಣ ಫ್ರೆಂಡ್ಸ್. ಈಗ ಈ ಮಸಾಲೆಗಳೇನಿದೆ ಅದೆಲ್ಲವನ್ನು ನಾವು ಈ ಗಟ್ಟಿ ಮೊಸರಿನಲ್ಲಿ ಕಲಿಸ್ಕೊಳ್ಳೋಣ. ನೀಟಾಗಿ ಎಲ್ಲ ಒಂದು ಪೇಸ್ಟ್ ರೀತಿ ಆಗಬೇಕು, ಆ ಥರ ಇದನ್ನು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಮೊಸರು ಏನಿರುತ್ತೆ ಆ ಮೊಸರಲ್ಲೇ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಪ್ಲೇಟಲ್ಲೇ ಈ ಥರ ರಬ್ ಮಾಡಿ, ಆಗ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಇದು ಒಂದು ಒಳ್ಳೆ ಸೈಡ್ ಡಿಶ್ ಅಂತ ಕೂಡ ಹೇಳ್ಬೋದು. ಇವಾಗ ನೋಡಿ, ಇದಕ್ಕೆ ಮಸಾಲೆ ಎಲ್ಲ ಈ ಥರ ಆಲ್ಮೋಸ್ಟ್ ಮಿಕ್ಸ್ ಆಗ್ತಾ ಇದೆ. ಈ ಥರ ಚೆನ್ನಾಗಿ ನೀಟಾಗಿ ನಾದ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಕೂಡ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್. ಈ ಥರ ಗಟ್ಟಿ ಪೇಸ್ಟನ್ನು ಹಾಕಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಮಸಾಲೆ ಎಲ್ಲ ರೆಡಿ ಆಗಿದೆ. ಈ ಮಸಾಲೆನ ನಾವು ಆವಾಗಲೇ ಉಪ್ಪು ಮತ್ತು ಮೆಣಸು ಮತ್ತು ನಿಂಬೆಹಣ್ಣು ಹಾಕಿ ಇಟ್ಟಿದಂತಹ ಚಿಕನ್ ಪೀಸಸ್ಗೆ ಹಚ್ಕೊಳ್ಳೋಣ. ನೀಟಾಗಿ ಚಿಕನ್ ಪೀಸಸ್ಗೆ ಎಲ್ಲ ಮಸಾಲವನ್ನು ಕೂಡ ಹಚ್ಕೊಳ್ಳೋಣ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನೀವು ಖಂಡಿತ ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಓವನ್ ಇಲ್ದೇ ಹೇಗೆ ತಂದೂರಿ ಚಿಕನ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇವಾಗ ಮಸಾಲ ಮಿಶ್ರಣವೆಲ್ಲನೂ ಕೂಡ ಈ ಥರ ಹಚ್ಕೊಂಡಿದ್ದೀನಿ. ಇದನ್ನು ಒಂದು 2 ಗಂಟೆ ಹಾಗೆ ಇಡೋಣ ಫ್ರೆಂಡ್ಸ್. ಈಗ 2 ಗಂಟೆ ಆಗಿದೆ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಈ ಲೆಗ್ ಪೀಸಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದು ಒಂದು ಸೈಡ್ ಇದನ್ನು ಹಾಗೆ ಬೇಯೋದಕ್ಕಿಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ಈಗ ಒಂದು ಸೈಡ್ ಬಂದಿದೆ ಅಂತ ಅನ್ಕೋತೀನಿ. ಇವಾಗ ನೋಡೋಣ, ಇದನ್ನು ಇನ್ನೊಂದು ಸೈಡ್ ಇದು ಕೂಡ ಬೇಯಿಸ್ಕೊಳ್ಳೋಣ. ಇವಾಗ ಟರ್ನ್ ಮಾಡ್ಕೊಳ್ಳೋಣ ಇನ್ನೊಂದು ಸೈಡು. ಹೌದು, ಒಂದು ಸೈಡ್ ಬಂದಿದೆ ಫ್ರೆಂಡ್ಸ್. ಇವಾಗ ನೋಡಿ, ಇದೇ ಥರ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿದೆನ ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಸಿಮ್ಮಲ್ಲಿ ಹಾಗೆ ಇಡೋಣ ಫ್ರೆಂಡ್ಸ್. ತುಂಬ ಹೈ ಫ್ಲೇಮ್ ಕೊಡಬಾರ್ದು. ಇದನ್ನು ಆದಷ್ಟು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಇವಾಗ ನೋಡಿ, 2 ಸೈಡ್ ಕೂಡ ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇವಾಗ ಟೇಸ್ಟಿಯಾಗಿರುವಂತಹ ತಂದೂರಿ ಚಿಕನ್ ವಿತೌಟ್ ಓವನ್ ರೆಡಿ ಆಗಿದೆ ಫ್ರೆಂಡ್ಸ್. ಇದು ನಿಮಗೆ ಎಲ್ಲ ಅನ್ನ ಸಾಂಬಾರು, ಚಪಾತಿ, ರೋಟಿ ಎಲ್ಲದ್ರ ಜೊತೆ ಕೂಡ ಒಂದು ಸೈಡ್ ಡಿಶ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.